ಹಬ್ಬಕ್ಕೆ ಕೃಷ್ಣನ ಅವತಾರದಲ್ಲಿ ಭಕ್ತರ ಮುಂದೆ ಕಾಣಿಸಿಕೊಂಡಿದ್ದಾನೆ. ನಿನ್ನೆ ಹರಿದ್ವಾರದಲ್ಲಿ ನಡೆದ ಸತ್ಸಂಗ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿತ್ಯಾನಂದ, ನಾನು ಕೃಷ್ಣನ ಜೀವಂತ ಸ್ವರೂಪ. ಸಂಘ ಪರಿವಾರ ಸೇರಿದಂತೆ ಎಲ್ಲಾ ಬಲಪಂಥೀಯ ಸಂಘಟನೆಗಳು ನನ್ನನ್ನ ಅನುಸರಿಸಬೇಕು, ಆಗ ಮಾತ್ರ ನಿಮಗೆ ಜಯ ಸಿಗುತ್ತೆ ಅಂತ ಹೊಸ ಆಫರ್ ನೀಡಿದ್ದಾನೆ. ಸಂಘ ಪರಿವಾರ ಸೇರಿದಂತೆ ಎಲ್ಲಾ ಬಲಪಂಥೀಯ ಸಂಘಟನೆಗಳಿಗೆ ನಾನು ಹೇಳಲು ಇಚ್ಛಿಸುವುದೇನೆಂದ್ರೆ, ನನ್ನನ್ನ ನೀವು ಕೃಷ್ಣ ಅಂತ ಸ್ವೀಕರಿಸಿ ಅಥವಾ ಸ್ವೀಕರಿಸದೇ ಇರಿ, ನಾನು ಮಾತ್ರ ನಿಮ್ಮನ್ನ ಅರ್ಜುನ ಅಂತ ಸ್ವೀಕರಿಸಿದ್ದೇನೆ. ಅದ್ವೈತ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟು ನೀವು ಕೆಲಸ ಮಾಡಿ, ಆಗ ಮಾತ್ರ ನಿಮಗೆ ಜಯ ಸಿಗುತ್ತೆ ಅಂತ ಅಡ್ವೈಸ್ ಮಾಡಿದ್ದಾನೆ. ಈಗಾಗಲೇ ಹಲವಾರು ಯುದ್ಧಗಳನ್ನ ಎದುರಿಸಿ ಜಯಶಾಲಿಯಾದ ವ್ಯಕ್ತಿಯ ಅವತಾರ ನಾನು ಅಂತ ನಿತ್ಯಾನಂದ ತನ್ನನ್ನು ತಾನು ಶ್ರೀಕೃಷ್ಣ ಅಂತ ಹೇಳ್ಕೊಂಡಿದ್ದಾನೆ. ತಾನು ಸುಮ್ಮನೆ ಯುದ್ಧ ನಡೆಸಿ ಗೆದ್ದಿಲ್ಲ, ತಂತ್ರಗಾರಿಕೆಯೊಂದಿಗೆ ಗೆದ್ದಿದ್ದೇನೆ. ಅದಕ್ಕಾಗಿ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಶತ್ರುವನ್ನ ಅಶಕ್ತ ಹಾಗೂ ಮೂರ್ಖನನ್ನಾಗಿ ಮಾಡೋ ತಂತ್ರಗಾರಿಕೆ ಅಂತ ಹೆಸರಿಡಬೇಕಿತ್ತು ಅಂತ ತನ್ನನ್ನ ತಾನು ಹಾಡಿ ಹೊಗಳಿಕೊಂಡಿದ್ದಾನೆ. ಇನ್ನು ಹೋಳಿ ಹಬ್ಬದ ದಿನವೇ ಶಿವ ಹಾಗೂ ದೇವಿ ಮದುವೆಯಾಗಿತ್ತಂತೆ. ಅಲ್ಲದೆ ಗೋಪಿಕೆಯರು ಹಾಗೂ ರಾಧಾಕೃಷ್ಣನ ಜೊತೆ ರಾಸಲೀಲೆಯಲ್ಲಿ ಒಂದಾದ ದಿನವಾಗಿದ್ದು, ಗೋಪಿಕೆಯರು ಅಂದು ದೈವತ್ವವನ್ನ ಪಡೆದಿದ್ರು ಅಂತ ನೆರೆದಿದ್ದ ಭಕ್ತರನ್ನುದ್ದೇಶಿಸಿ ನಿತ್ಯ ಭಾಷಣ ಮಾಡಿದ್ದಾನೆ. What I am telling you is not some spiritual philosophy. It is a successful war strategy. Look into you, complete with the part of you which is responsible for your anger, your violence. Complete with that. You will see that guy, the evil terrorist, loses all his power. He will become powerless. You entertaining your anger towards him, which is in my world. Keep ಕರ್ನಾಟಕದಲ್ಲಿ ರಂಗೇರಿದ ಲೋಕಸಭಾ